ಪಬ್ಲಿಕ್ ನ್ಯೂಸ್ 6 ಚಾನೆಲ್ಗೆ ಸ್ವಾಗತ. ನಾನು ಅಮೃತ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪಬ್ಲಿಕ್ ನ್ಯೂಸ್ 6 ಚಾನೆಲ್ ಸಂಪಾದಕರು ಸಂಗಮೇಶ್ ಎಂಕೆ ಮತ್ತು ಉಪ ಸಂಪಾದಕರಾದ ಸಂತೋಷ್ ಎಂ ಕಡಿಮನಿ. ಪಬ್ಲಿಕ್ ನ್ಯೂಸ್ ಚಾನೆಲ್ ಕಡೆಯಿಂದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಳಿಕೋಟೆ ತಾಲೂಕಾ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಕಲಕೇರಿಯ ಪೊಲೀಸ್ ಠಾಣೆಯ ಪಿಎಸ್ಐ ರೋಹಿಣಿ ಪಾಟೀಲ್ ಅವರು ಮುಸ್ಲಿಂ ಬಾಂಧವರಿಗೆ ಶಾಂತಿಯುತವಾಗಿ ಹಬ್ಬವನ್ನ ಆಚರಣೆ ಮಾಡಿ ಅಂತ ಎಲ್ಲ ಸೇರಿದಂತಹ ಸಾರ್ವಜನಿಕರಿಗೆ ತಿಳಿಸಿದ್ರು. ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಯುಗಾದಿ ರಂಜಾನ್ ಹಬ್ಬವನ್ನ ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ತಿಳಿಸಿದ್ರು. ಶ್ರೀಶೈಲ ಜಾಲವಾದಿ ಇವರು ಕೂಡ ಆ ಜಾತಿ ಈ ಜಾತಿ ಅನ್ನೋದು ಭಾವನೆಗಳಲ್ಲಿ ಯಾರಲ್ಲಿ ಇಲ್ಲ. ನಾವು ಹಿಂದೂ ಮುಸ್ಲಿಂ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಆಚರಣೆ ಮಾಡ್ತೇವೆ ಅಂತ ತಿಳಿಸಿದ್ರು. ವರದಿಗಾರರು ಆನಂದ್ ಹಿರೇಮಠ, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ಇದೇ ಭಾವನೆಯನ್ನ ಕೂಡಿಕೊಂಡು ನಾವು ಮುಂದುವರಿಯೋಣ. ಈ ಶಾಂತಿ ಸಭೆಗೆ ತಮ್ಮೆಲ್ಲರೂ ಕೂಡ ಬಂದಿದ್ದೀರಿ. ತಮಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ನಾನು ಸ್ವಾಗತ ಮಾಡಕ್ಕೆ ಮಾತಾಡೋದು ಅವಕಾಶ ಕೊಟ್ಟಿದ್ದ ಠಾಣೆಯ ಅಧಿಕಾರಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ದೇಶದಲ್ಲಿ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಒಂದೇ ತಾಯಿ ಮಕ್ಕಳು ಮಾಡಬೇಕಂತ ಯಾವುದೇ ನಾಡಿನ ನಡ್ತಕ್ಕಂಥ ಯುಗಾದಿ ಹಬ್ಬಗಳಾಗಲಿ, ನಾಡಿನ ನಡ್ತಕ್ಕಂಥ ರಂಜಾನ್ ಹಬ್ಬಗಳಾಗಲಿ ಯಾವುದೇ 5 ಘಟನೆ ಆಗುವ ಉದ್ದೇಶಕ್ಕಾಗಿ ಇವತ್ತು ಶಾಂತಿಸಭೆ ಆಗಿದ್ದಾರೆ. ನಮಗೂ 46-43 ವಯಸ್ಸು ಬಿಡಿದ್ದಾರೆ. ಕಲಿಕೇರಿ ಠಾಣಾ ವ್ಯಾಪ್ತಿಯಲ್ಲಿ 40 ಹಳ್ಳಿಗಳಲ್ಲಿ ಕೂಡ ರಂಜಾನ್ ಹಬ್ಬ ಆಗಲಿ, ಇವತ್ತು ಯುಗಾದಿ ಪಾಠದಲ್ಲಿ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧಾರ್ಮಿಕ ಕಾರ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಇಲ್ಲಿ ಬಿದ್ರಾಡಿ ಯಾವ ಇವತ್ತು ನಡೆದಿಲ್ಲ. ಇದು ತಮ್ಮ ಮಾಡ್ಕೊಂಡ್ರಲ್ಲಿ ಇದು ಆಗಬಾರ್ದು. ಅವೆಲ್ಲ ವೈಯಕ್ತಿಕ ಒಂದು ವಿಷಯ ಬರ್ತಾವ. ಇಷ್ಟ ಘಟನೆ ಆಗಿರುವಂಥ ನಾನು ಮಾತು ಹೇಳಿ ಒಂದೆರಡು ಮಾತು ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಆತ್ಮೀಯರು, ನಾವು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಸುತ್ತಮುತ್ತಲ ಕುಟುಂಬದ ಜೊತೆಗೇ ಶಾಂತಿ ಸೌಲಭ್ಯತೆಯನ್ನು ಪ್ರೀತಿ ಬಾಂಧವ್ಯದ ಜೊತೆಗೇ ನಾವು ಹಿಂದೂ ಮುಸ್ಲಿಂ ಅನ್ನೋದಲ್ಲಿ ನಾವು ಈ ಭಾಗದಲ್ಲಿ ಅಣ್ಣತಮ್ಮರಾಗಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ. ಇವಾಗ ನಮ್ಮ ಬೀರು ಬೆಲ್ಲವನ್ನು ಯುಗಾದಿ ಪಾಡ್ಯ ಸಲುವಾಗಿ ಶಾಂತಿಯ ಸಭೆಯಲ್ಲಿ ಕರೆಯಲಾಗಿದೆ. ಹನುಮಂತ ಅವರು ಭಾಳ ಮಾರ್ಮಿಕವಾದ ಮಾತುಗಳನ್ನು ಹೇಳಿದ್ರು. ನಮ್ಮೂರಿನಲ್ಲಿ ಎಲ್ಲ ಜಾತಿಗಳು ಯಾವ ರೀತಿಯಾಗಿ ಇಲ್ಲಿ ಬರುತ್ತಾ ಇವೆ ಅನ್ನೋದನ್ನು ಅವ್ರ ಮಾತಿನ ಉದ್ದಕ್ಕೂ ಸಹಿತ ಹೇಳಿದ್ರು. ಏನಾದರೂ ವಿಶೇಷವಾಗಿ ಇಲ್ಲಿ ನಾವು ಎಲ್ಲ ಧರ್ಮದವರು ಒಂದು ಅಣ್ಣ ತಮ್ಮರು ಇದ್ದಾಗೆ ನಡ್ಕೊಂಡು ಬಂದಿದ್ದೀವಿ ಇವತ್ತಿನವರೆಗೂ. ಅವರ ಹಬ್ಬದಲ್ಲಿ ನಾವು ಭಾಗಿಯಾಗಿ, ನಮ್ಮ ಹಬ್ಬದಲ್ಲಿ ಅವರು ಭಾಗಿಯಾಗಿ, ಪ್ರತಿಯೊಂದು ಹಬ್ಬಗಳು ಸಹಿತ ಯಾವುದೂ ತಾರತಮ್ಯವಿಲ್ಲ. ನಮ್ಮ ಊರಿನಲ್ಲಿ ಹೋಳಿ ಯಾವಾಗ ಆಡ್ತಾರ, ಹೋಳಿ ಆಡಲ್ಲ. ಯಾಕಂದರೆ ನಮ್ಮ ಊರಿನಲ್ಲಿ 2 ಸಲ ಆಗಿ ಇಂಥ ಸಂದರ್ಭದಲ್ಲಿ ನಾವು ಇಸ್ಲಾಮರ ಅತ್ಯಂತ ಪವಿತ್ರ ಹಬ್ಬ ಅಂದರೆ ರಂಜಾನ್, ಅದರ ಜೊತೆಗೆ ಬಕ್ರೀದ್. ರಂಜಾನ್ ಹಬ್ಬ ಮೊಹಮ್ಮದ್ ಪ್ರವಾದಿಯವರ ಕಾಲದಿಂದಲೂ ಹಿಡಿದು ರಂಜಾನ್ ಹಬ್ಬಕ್ಕೆ ಈ ಜಗತ್ತಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಘನತೆ ಮತ್ತು ವ್ಯಕ್ತಿತ್ವ ಮತ್ತು ಅಷ್ಟೇ ಒಂದು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಹಬ್ಬ ರಂಜಾನ್ ಹಬ್ಬ. ಹೀಗಾಗಿ ಈ ರಂಜಾನ್ ಹಬ್ಬ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನ ತುಂಬ ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಪ್ರೀತಿಯ ದ್ಯೋತಕವಾಗಿ, ಸಹಬಾಳ್ವೆಯಿಂದ, ಏನು ಯಾವುದೇ ಧರ್ಮ ಪಂಥ ಮತವೆನ್ನದೆ ಇಸ್ಲಾಂ ಧರ್ಮದ ಒಂದು ಪವಿತ್ರ ಹಬ್ಬ ರಂಜಾನ್ ಹಬ್ಬ. ಅದರ ಜೊತೆಗೆ ಭಾರತ ದೇಶದ ಇನ್ನೊಂದು ಹಿಂದೂಗಳ ಅತ್ಯಂತ ಪವಿತ್ರ ಹಬ್ಬ ಅಂದ್ರೆ ಯುಗಾದಿ ಹಬ್ಬ. ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬ ಹೊಸ ವರ್ಷದ ಹಿಂದೂ ಪಂಚಾಂಗದ ಪ್ರಕಾರ ಇದು ಯುಗಾದಿ ಹಬ್ಬ ಹೊಸ ವರ್ಷ.
ಜನವರಿ 26 ಇಂಗ್ಲಿಷರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಯುಗಾದಿ ಹಬ್ಬ ಈ ಭಾರತ ದೇಶದ ಹಿಂದೂ ಸಂಪ್ರದಾಯದ ಪ್ರಕಾರ ಅದು ಇವತ್ತಿನ ದಿವಸ ಯುಗಾದಿ ಪಾಡ್ಯಕ್ಕೆ ಈ ಭಾರತದ ಹೊಸ ವರ್ಷದ ನಾವು ಕಾಲಿಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಸಂಕೇತ. ಹೀಗಾಗಿ ಹಿಂದೂಗಳ ಪವಿತ್ರ ಹಬ್ಬ